2023ರ ಎಲೆಕ್ಷನ್ಗೆ ಗೇಮ್ ಸ್ಟಾರ್ಟ್ಸ್ ನೌ. ಗೀಟು ಎಳೆದಾಗಿದೆ, ವೃತ್ತ ಬರದಾಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ ಅಂತಿದ್ದಾರೆ ಸಿದ್ದರಾಮಯ್ಯ. 2023ರ ಎಲೆಕ್ಷನ್ಗೆ ಪೊಲಿಟಿಕಲ್ ಗೇಮ್ ಶುರುವಾಗಿದೆ. ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳು ತಮ್ಮದೇ ಆದ ರಣತಂತ್ರಗಳನ್ನ ಹೆಣೆಯುತ್ತಿವೆ. ಅಷ್ಟೇ ಅಲ್ಲ, 2023ರಲ್ಲಿ ಗೆದ್ದು ರಾಜ್ಯದ ಗದ್ದುಗೆ ಹಿಡಿಬೇಕು ಅಂತೇಳಿ ಕಮಲ ದಳಗಳು ಕನಸು ಕಾಣ್ತೇವೆ. ಆದ್ರೆ ಅಸಲಿಗೆ ಮೊದಲು ಗೇಮ್ ಶುರು ಮಾಡಿದ್ದೇ ಟಗರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಶುರು ಮಾಡಿದ ಗೇಮ್ ನಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ವಿಡಿಯೋ ಕೆಳಗಿರೋ ರೆಡ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಗೀಟು ಎಳೆದಾಗಿದೆ, ವೃತ್ತ ಬರದಾಗಿದೆ. ಆ ವೃತ್ತದಲ್ಲಿರೋದೆಲ್ಲ ನೊಂದೆ ಅಂತಿದ್ದಾರೆ ಟಗರು ಸಿದ್ದರಾಮಯ್ಯ. ಸುಮಾರು 1.5 ವರ್ಷದ ಹಿಂದೆಯೇ ಸಿದ್ದರಾಮಯ್ಯ 2023ರ ಎಲೆಕ್ಷನ್ಗೆ ಗೇಮ್ ಶುರು ಮಾಡಿದ್ರು. ಆದ್ರೀಗ ಸಿದ್ದರಾಮಯ್ಯ ಶುರು ಮಾಡಿದ ಗೇಮ್ ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಮತ್ತೊಂದು ಗೇಮ್ ಶುರು ಮಾಡಿವೆ. ಅಷ್ಟೇ ಅಲ್ಲ, ಚುನಾವಣಾ ಚಾಣಕ್ಯ ಸಿದ್ದರಾಮಯ್ಯನವರನ್ನೇ ಕೆಡ್ಡಾಕೆ ಕೆಡವೋಕೆ ಮಾಸ್ಟರ್ ಪ್ಲಾನ್ ಗಳನ್ನ ಹೆಣೆಯುತ್ತಿವೆ. ಆ ಮಾಸ್ಟರ್ ಪ್ಲಾನ್ ಗಳು ಏನು ಅನ್ನೋದನ್ನ ಹೇಳ್ತೇನೆ. ಆದ್ರೆ ಅದಕ್ಕಿಂತ ಮೊದಲು 1.5 ವರ್ಷದ ಹಿಂದೆ ಟಗರು ಸಿದ್ದರಾಮಯ್ಯ ಶುರು ಮಾಡಿದ ಆ ಗೇಮ್ ಏನು ಅನ್ನೋದನ್ನ ಹೇಳ್ತೀನಿ ನೋಡಿ. ಜೆಡಿಎಸ್ ದೋಸ್ತಿಗೆ ಗುಡ್ ಬೈ. 2018ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅದರ ಲಾಭ ಕಾಂಗ್ರೆಸ್ಗಿಂತ ಜೆಡಿಎಸ್ಗೆ ಹೆಚ್ಚಾಗಿತ್ತು. 2008ರಿಂದ 2018ರವರೆಗೂ 10 ವರ್ಷ ಅಧಿಕಾರ ಇಲ್ಲದೆ ಬೆಂಚ್ ಕಾಯಿಸಿದ್ದ ಜೆಡಿಎಸ್ಗೆ ಕಾಂಗ್ರೆಸ್ ದೋಸ್ತಿ ಮತ್ತು ಸಿಎಂ ಹುದ್ದೆ ಸಿಕ್ಕಿದ್ದು ಮರುಭೂಮಿಯಲ್ಲಿ ಓಯಾಸಿಸ್ ಸಿಕ್ಕಂತಾಗಿತ್ತು. ಅಷ್ಟೇ ಅಲ್ಲ, ದೋಸ್ತಿ ಸರ್ಕಾರ 5 ವರ್ಷ ಪೂರ್ಣಗೊಂಡಿದ್ದಿದ್ರೆ ಜೆಡಿಎಸ್ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಮೂಲೆ ಗುಂಪಾಗೋ ಎಲ್ಲಾ ಲಕ್ಷಣಗಳಿದ್ವು. ಪಕ್ಷದ ಜೊತೆಗೆ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯಕ್ಕೂ ತೊಡಕಾಗೋ ಸಾಧ್ಯತೆ ಇತ್ತು. ಹೀಗಾಗಿ ದೋಸ್ತಿ ಮುರಿದುಕೊಂಡು ಪಕ್ಷ ಸಂಘಟನೆಗೆ ಒತ್ತು ಕೊಡೋ ಮನಸ್ಸು ಮಾಡಿದ್ರು ಸಿದ್ದರಾಮಯ್ಯ. ಇದೇ ವೇಳೆ ಬಿಜೆಪಿ ಆಪರೇಷನ್ ಕಮಲದಿಂದ ಅಧಿಕಾರಕ್ಕೆ ಬಂದ್ರು ಮನಸ್ತಾಪ, ಕಚ್ಚಾಟಗಳು ಶುರುವಾಗ್ತವೆ. ಅದರಿಂದ ಜನರಿಗೆ ಕೆಟ್ಟ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರವೂ ಇತ್ತು. ಜೆಡಿಎಸ್ ಆಟಕ್ಕೂ ಬ್ರೇಕ್. ಅದಾಗ್ಲೇ 10 ವರ್ಷ ಅಧಿಕಾರ ಇಲ್ಲದೆ ಬೆಂಚ್ ಕಾಯಿಸಿದ್ದ ಜೆಡಿಎಸ್ಗೆ ಕಾಂಗ್ರೆಸ್ ಕೈ ಕೊಟ್ರೆ ಜೆಡಿಎಸ್ ಮತ್ತೆ ಮೇಲೇಳಲಾಗದ ಸ್ಥಿತಿ ತಲುಪುತ್ತೆ ಅನ್ನೋ ಲೆಕ್ಕಾಚಾರವೂ ಇತ್ತು. ಇದೇ ಟೈಮ್ ಅಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬರೋಕೆ ಬಿಎಸ್ವೈ ಅಂಡ್ ಟೀಮ್ ತುದಿಗಾಲ ಮೇಲೆ ನಿಂತಿತ್ತು. ಹೀಗಾಗಿ 2019ರಲ್ಲೇ ಸಿದ್ದರಾಮಯ್ಯ 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ ಗೇಮ್ ಶುರು ಮಾಡಿದ್ರು. ಅಂದು ಸಿದ್ದರಾಮಯ್ಯನವರು ಗೇಮ್ ಶುರು ಮಾಡಿದಂತೆಯೇ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ, ಅಸಮಾಧಾನ ಮನೆ ಮಾಡಿದೆ. ಇತ್ತ ಜೆಡಿಎಸ್ ನಲ್ಲೂ ಪಕ್ಷ ಬಿಟ್ಟು ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ 2023ರ ಎಲೆಕ್ಷನ್ಗೆ ನೇರ ಲಾಭ ಆಗ್ತಿರೋದು ಕಾಂಗ್ರೆಸ್ಗೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷವಾದ್ರೂ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಬಡವರಿಗೆ ಕೊಡುತ್ತಿದ್ದ ಉಚಿತ ಅಕ್ಕಿಯಲ್ಲೂ ಕಡಿತ ಮಾಡಲಾಗಿದೆ. ರೈತರ ಸಾಲ ಮನ್ನಾದಂತಹ ಯಾವುದೇ ಯೋಜನೆಯನ್ನ ಜಾರಿಗೆ ತಂದಿಲ್ಲ. ಇದಕ್ಕೆ ವಿರುದ್ಧವಾಗಿ ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತಂದು ರೈತರು ಕೆರಳಿ ಕೆಂಡವಾಗುವಂತೆ ಮಾಡಿದ್ದಾರೆ. ಇತ್ತ ಕೊರೋನಾ ಲಾಕ್ ಡೌನ್ ನಿಂದಾಗಿ ಸರ್ಕಾರದ ಆದಾಯಕ್ಕೂ ಕತ್ತರಿ ಬಿದ್ದಿದೆ. ಸಾಲದು ಅಂತ ಸಾಲು ಪ್ರತಿಭಟನೆಗಳು ಸರ್ಕಾರವನ್ನ ಹಿಂಡಿ ಹಿಪ್ಪೆ ಮಾಡಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮರಾಠ ಅಭಿವೃದ್ಧಿ ನಿಗಮವನ್ನ ಜಾರಿಗೆ ತಂದು ಇತರೆ ಹಿಂದುಳಿದ ಸಮುದಾಯಗಳು ಕೂಡ ಮೀಸಲಾತಿಗಾಗಿ ಬೀದಿಗಿಳಿಯುವಂತೆ ಮಾಡಿದೆ. ಹಲವು ಸಮುದಾಯಗಳ ವಿರೋಧ ಮತ್ತು ರೈತರ ವಿರೋಧ ಕಟ್ಟಿಕೊಂಡ್ರೆ ಅಂತ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ಅನುಮಾನ ಅನ್ನೋ ಲೆಕ್ಕಾಚಾರಗಳಿವೆ. ಈ ಎಲ್ಲ ಲೆಕ್ಕಾಚಾರಗಳ ಮಧ್ಯೆ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಬೆಳಗೋ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದಾರೆ. ಸಿದ್ದರಾಮಯ್ಯನವರ ಚಾಣಾಕ್ಷತೆ, ವರ್ಚಸ್ಸು ಮತ್ತು ವಾಕ್ ಚಾತುರ್ಯದ ಮುಂದೆ ಕಾಂಗ್ರೆಸ್ನ ಇತರೆ ಲೀಡರ್ಗಳು ಮಂಕಾಗಿ ಹೋಗಿದ್ದಾರೆ. ಹೀಗಾಗಿ 2023ರ ಚುನಾವಣೆಗೆ ಮುನ್ನ ಸಿದ್ದರಾಮಯ್ಯನವರನ್ನ ಸಿಎಂ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲೇಬೇಕು. ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟವಾಗಬಹುದು. ಯಾಕಂದ್ರೆ 1.5 ವರ್ಷದ ಹಿಂದೆಯೇ ಸಿದ್ದರಾಮಯ್ಯ ಗೇಮ್ ಶುರು ಮಾಡಿದ್ರೆ ಆ ಗೇಮ್ ನಲ್ಲಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಹೊಸ ಗೇಮ್ ಶುರು ಮಾಡಿವೆ. ಅಷ್ಟಕ್ಕೂ ಆ ಗೇಮ್ ಏನು ಅಂತೀರಾ? ಅದನ್ನು
ಹೇಳ್ತೀನಿ ನೋಡಿ. ಬಿಜೆಪಿ ಅಧಿಕಾರದಲ್ಲಿದ್ರು ತುಂಬಾ ಸಂಕಷ್ಟದಲ್ಲಿದೆ. ಮೇಲ್ಮನೆಯಲ್ಲಿ ಯಾವುದೇ ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ಜೆಡಿಎಸ್ ನ ಅನಿವಾರ್ಯತೆ ಇದೆ. ಇದೇ ಟೈಮ್ ಅಲ್ಲಿ ಜೆಡಿಎಸ್ ಕೂಡ 2023 ಎಲೆಕ್ಷನ್ ಗೆ ಸಜ್ಜಾಗ್ತಾ ಇದೆ. 2023 ಎಲೆಕ್ಷನ್ ನಲ್ಲಿ ಕನಿಷ್ಠ 50 ಸೀಟ್ ಆದ್ರೂ ಗೆದ್ದು ಮತ್ತೆ ಕಿಂಗ್ ಮೇಕರ್ ಆಗ್ಬೇಕು ಅಂದ್ರೆ ಅಲ್ಲಿಯವರೆಗೂ ಪಕ್ಷ ಬಿಟ್ಟು ಹೋಗುವವರನ್ನ ತಡಿಬೇಕು. ಜೊತೆಗೆ ಈಗ ಗೆದ್ದಿರೋ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ 2023 ಚುನಾವಣೆಗೆ ಮತದಾರರ ಮನ ಗೆಲ್ಲಬೇಕು. ಇದು ಸಾಧ್ಯವಾಗಬೇಕು ಅಂದ್ರೆ ಜೆಡಿಎಸ್ ಗೆ ಅಧಿಕಾರದಲ್ಲಿರೋ ಬಿಜೆಪಿಯ ದೋಸ್ತಿ ಬೇಕೇ ಬೇಕು. ಹಾಗಂತ ಮಾತ್ರಕ್ಕೆ ಈ ಎರಡು ಪಕ್ಷಗಳು ಸಂಪೂರ್ಣ ದೋಸ್ತಿ ಮಾಡ್ಕೊಂಡಿಲ್ಲ. ಅವಕಾಶಕ್ಕಾಗಿ ಮತ್ತು ಅನುಕೂಲಕ್ಕಾಗಿ ಅಷ್ಟೇ ದೋಸ್ತಿ ಮಾಡ್ಕೊಂಡಿರೋದು. ಎಲೆಕ್ಷನ್ ಎದುರಾದ್ರೆ ಇಂದಿನ ಸ್ನೇಹಿತರ ಮೇಲೆಯೇ ತೊಡೆ ತಟ್ತಾರೆ. ಕೆಸರೆರಚಾಟ ನಡೆದು ಹೋಗುತ್ತೆ. ಹದಿಮೂರು ವರ್ಷಗಳ ನಂತರ ಬಿಜೆಪಿ ಜೊತೆ ದೋಸ್ತಿ. ಜೆಡಿಎಸ್ಗೆ ಪರಿಷತ್ ಸಭಾಪತಿ ಸ್ಥಾನ. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಪತನವಾದ ಮೇಲೆ ಸಿಎಂ ಯಡಿಯೂರಪ್ಪನವರ ಮೇಲೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಅವಕಾಶ ಸಿಕ್ಕಾಗ್ಲೆಲ್ಲ ವಾಗ್ದಾಳಿ ನಡೆಸ್ತಾ ಇದ್ರು. ಇದೇ ಟೈಮ್ ಅಲ್ಲಿ ಸಿಎಂ ಬಿಎಸ್ವೈ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಮಧ್ಯೆ ಒಂದು ಹಂತದ ತಿಳುವಳಿಕೆ ಇದೆ ಅನ್ನೋ ಚರ್ಚೆಗಳು ನಡೆದಿದ್ವು. ಆದ್ರೆ ಇದೀಗ ಬದಲಾದ ಪರಿಸ್ಥಿತಿಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ದಿಢೀರ್ ಹೊಂದಾಣಿಕೆ ಮಾಡಿಕೊಳ್ಳೋ ಮೂಲಕ ಕುತೂಹಲ ಮೂಡಿಸಿವೆ. ವಿಧಾನ ಪರಿಷತ್ನಲ್ಲಿ ಬಹುಮತ ಇಲ್ಲದ ಬಿಜೆಪಿ ಜೆಡಿಎಸ್ ಬೆಂಬಲ ಪಡೆಯೋಕೆ ಮುಂದಾಗಿದೆ. ಹೀಗಾಗಿ ವಿಧಾನ ಪರಿಷತ್ ಸಭಾಪತಿ ಹಾಗೂ ಉಪಸಭಾಪತಿ ಸ್ಥಾನಗಳನ್ನ ಹಂಚಿಕೊಳ್ಳುವ ಮೂಲಕ 13 ವರ್ಷಗಳ ನಂತರ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡಿವೆ. ಕೋಮುವಾದಿ ಪಕ್ಷ ಎನ್ನುತ್ತಲೇ ಮತ್ತೊಮ್ಮೆ ಬಿಜೆಪಿ ಜೊತೆ ಜೆಡಿಎಸ್ ಪಕ್ಷ ಹೊಂದಾಣಿಕೆ ಮಾಡಿಕೊಂಡಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಮೇಲೆ ವಾಗ್ದಾಳಿ ನಡೆಸುತ್ತಿದ್ದಾರೆ. ಕೈ ಕಟ್ಟಿ ಹಾಕೋದೇ ದೋಸ್ತಿ ಉದ್ದೇಶ. ಈ ಹಿಂದೆ ಕಾಂಗ್ರೆಸ್ ಜೊತೆ ಜೆಡಿಎಸ್ ದೋಸ್ತಿ ಮಾಡಿಕೊಂಡಿದ್ದರಿಂದ ಸಭಾಪತಿ ಸ್ಥಾನವನ್ನ ಜೆಡಿಎಸ್ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿತ್ತು. ಆದ್ರೆ ದೋಸ್ತಿ ಸರ್ಕಾರ ಪತನವಾದ್ಮೇಲೆ ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿ ಸಭಾಪತಿ ಸ್ಥಾನ ಪಡೆಯೋಕೆ ಪ್ಲಾನ್ ಮಾಡಿದೆ. ಇತ್ತ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಬಿಜೆಪಿ ಹೈಕಮಾಂಡ್ ಉತ್ಸುಕವಾಗಿದೆ. ಪ್ರಾದೇಶಿಕ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ರಾಷ್ಟ್ರೀಯ ಪಕ್ಷವನ್ನ ದೂರ ಇಡೋದು ಬಿಜೆಪಿಯ ಲೆಕ್ಕಾಚಾರ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಆಟಕ್ಕೂ ಚೆಕ್ ಇಡೋಕೆ ಬಿಜೆಪಿ ತೀರ್ಮಾನಿಸಿದೆ. ಹೀಗಾಗಿ ಖುದ್ದು ಅಮಿತ್ ಶಾ ಅವರೇ ದೇವೇಗೌಡರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಅವಕಾಶಕ್ಕಾಗಿ ಮತ್ತು ಅನುಕೂಲಕ್ಕಾಗಿ ಮಾಡಿಕೊಂಡಿರೋ ಬಿಜೆಪಿ ಜೆಡಿಎಸ್ ದೋಸ್ತಿ 2023 ಇರುತ್ತಾ? ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರಿಗೆ ತಕ್ಕ ಪೈಪೋಟಿ ಕೊಡಕ್ಕೆ ಆಗುತ್ತಾ? ಸಿದ್ದರಾಮಯ್ಯನವರ 2023 ಗೇಮ್ ಪ್ಲಾನ್ ವರ್ಕೌಟ್ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.